ಇವತ್ತ ಇಡೀ ದೇಶನ ಬಹಳ ಸಂತೋಷ ಸಂಭ್ರಮದಿಂದ ಐತ್ರಿ. ಯಾಕಂದ್ರ 500 ವರ್ಷದ ಕನಸು ಇವತ್ತ ನನಸಾಗೈತಿ. ಅಯೋಧ್ಯೆದಾಗ ಶ್ರೀರಾಮ ಮಂದಿರ ಉದ್ಘಾಟನೆ ಆಗೈತಿ. ಎಲ್ಲಾರು ಹೇಳಿ ಜೈ ಶ್ರೀರಾಮ್. ಬರ್ರಿ ಇವತ್ತ ಅವಳಿ ನಗರದಾಗೂ ಏನೇನಾಗಿತ್ತು ಅಂತ ಹೇಳಿ ಫಟಾಫಟಾಗಿ ನೋಡ್ಕೊಂಡು ಬರೋಣಂತ. ನಾನ್ ನಿರ್ಮಲಾ. ಅಯೋಧ್ಯೆದಾಗಿರೋ ಶ್ರೀರಾಮ ಮಂದಿರದಂಗ ಧಾರವಾಡದ ದೊಡ್ಡನಾಯಕನ ಕೊಪ್ಪದ ಬೇಂದ್ರೆ ಕ್ರಾಸ್ನ್ಯಾಗ ಉಸುಕಿನ್ಯಾಗ ಪರಿಸರ ಸ್ನೇಹಿ ಕಲಾವಿದ ಮಂಜುನಾಥ್ ಹಿರೇಮಠ ಮತ್ತು ಅವ್ರ ಮಗ ಕೂಡಿ ಶ್ರೀರಾಮ ಮಂದಿರ ನಿರ್ಮಿಸಿದ್ರ. ಇನ್ನು ಉಸುಕಿನ್ಯಾಗಿನ ರಾಮನ ಮೂರ್ತಿಗೆ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೊರವರ ಮತ್ತು ಉಪ್ಪಿನ ಬೆಟಗೇರಿ 3000 ವಿರಕ್ತ ಮಠದ ಕುಮಾರ ವಿರೂಪಾಕ್ಷ ಸ್ವಾಮೀಜಿ ಅವ್ರನ್ನ ಹಿಡ್ಕೊಂಡ ಮಂದಿ ಎಲ್ಲರೂ ಕೂಡಿ ಶ್ರೀರಾಮನಿಗೆ ಭಕ್ತಿಯಿಂದ ಪೂಜೆ ಮಾಡಿದ್ರ. ಶ್ರೀರಾಮ ಅಂದ್ರ ಹಿಂದುತ್ವ ಅಲ್ಲ, ರಾಮೋತ್ಸವ ಅಂದ್ರ ಸರ್ವಧರ್ಮದ ಸಮನ್ವಯತೆ ಅನ್ನೋದಕ್ಕೆ ಹುಬ್ಬಳ್ಳಿ ಸಾಕ್ಷಿ ಆಗೈತಿ ನೋಡ್ರಿ. ಇವತ್ತ ಅಯೋಧ್ಯೆದಾಗ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆದ್ರ ಹುಬ್ಬಳ್ಳಿದಾಗ ರಾಮನ ಪೂಜೆ ಪುನಸ್ಕಾರ ಬಹಳ ಜೋರ ನಡೆದಿತ್ತು. ಹಿಂದೂಗಳು ಕೂಡ ಮುಸ್ಲಿಂ ಸಮುದಾಯದವರು ರಾಮನ ಪೂಜೆ ಮಾಡ್ಯಾರ. ದೇಶಪಾಂಡೆ ನಗರದಾಗ ಅನ್ವರ್ ಮುಲ್ಲಾ ಕುಟುಂಬದವರು ಮತ್ತು ಅಬ್ದುಲ್ ಗನಿ ಮುಲ್ಲಾ ಅನ್ನೋರು ಅನ್ನ ಸಂತರ್ಪಣೆ ಮಾಡ್ಯಾರ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಸಂಬಂಧ ಇವತ್ತ ಧಾರವಾಡದ ವಿವೇಕಾನಂದ ವೃತ್ತದಾಗ ಶ್ರೀರಾಮ ಸೇನೆ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದ್ರ. ಒಬ್ಬರಿಗೊಬ್ಬರು ಸಿಹಿ ಹಂಚಿ ಶ್ರೀರಾಮನ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಮಾಡಿದ್ರ. ಅಯೋಧ್ಯೆದಾಗ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆದ್ರ ಅಮೆರಿಕದಾಗಿರೋ ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನ ಮನಕವಾಡ ಊರಿಂದ ಶಶಿಧರ ಚಾಕ್ಲಬ್ಬಿ ಪತ್ನಿ ಸಾನ್ವಿ ಚಾಕ್ಲಬ್ಬಿ ಅವರು ಮನ್ಯಾಗನ ರಾಮನ ಮಂದಿರ ಮಾಡ್ಕೊಂಡ ಪೂಜೆ ಮಾಡ್ಯಾರ. ಈಗ ಈ ಗಂಡ ಹೆಂಡತಿ ಸಾಫ್ಟ್ವೇರ್ ಕೆಲಸ ಮಾಡೋದ್ರ ಸಂಬಂಧ ಅಮೆರಿಕದ ಸನ್ ಡಿಯಾನ್ದಾಗ ವಾಸ ಆದಾರ. ನವಲಗುಂದ ತಾಲೂಕಿನ ಮಂದಿಗೆ ಮತ್ತು ಕ್ರೀಡಾಪಟುಗಳಿಗೆ 5 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಚಲೋದು ಕ್ರೀಡಾಂಗಣ ಕಟ್ಟಿಕೊಡುವುದು ನನ್ನ ಜವಾಬ್ದಾರಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳ್ಯಾರ. ಶ್ರೀ ಶಂಕರ್ ಕಾಲೇಜಿನ ಕ್ರೀಡಾಂಗಣದಾಗ ಆಯೋಜನೆ ಮಾಡಿದ್ದ ಸಂಸದರ ಕಬಡ್ಡಿ ಟೂರ್ನಿ ಬಹುಮಾನ ವಿತರಣೆ ಕಾರ್ಯಕ್ರಮದಾಗ ಭಾಗವಹಿಸಿ ಅವರು ಈ ಮಾತು ಕೊಟ್ಟಾರ. ಇನ್ನು ರಾಜ್ಯ ಸರ್ಕಾರ ಜಾಗ ಕೊಟ್ರ ಆದಷ್ಟು ದೌಡ ಕಾಮಗಾರಿ ಶುರು ಆಕೇತಿ ಅಂತ ಅಂದಾರ. ಅಪರೂಪದ ರಾಮ ಸೇತುವೆ ಶಿಲೆನ ಹುಬ್ಬಳ್ಳಿ ಕಮರಿಪೇಟೆಯ ಶ್ರೀರಾಮ ಮಂದಿರದಾಗ ಪ್ರದರ್ಶನಕ್ಕೆ ಇಟ್ಟಾರ. ಇನ್ನು ನೀರಿನ್ಯಾಗ ತೇಲು ಕಲ್ಲು ಕಂಡ ಮಂದಿ ಬೆರಗಾಗಿದ್ರ. 20 ವರ್ಷದ ಹಿಂದೆ ಈ ಗುಡಿಗೆ ಈ ಶಿಲೆ ತಂದ ಭಕ್ತರು ಈಗ ಪ್ರದರ್ಶನಕ್ಕೆ ಇಟ್ಟಾರ. ಹುಬ್ಬಳ್ಳಿ ವಿಕ್ಟೋರಿಯಾ ರಸ್ತೆದಾಗಿಂದ ದೊಂಗಡಿ ಕುಟುಂಬದವರು ಅಯೋಧ್ಯೆ ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆ ಸಂಬಂಧ ಭಕ್ತರಿಗೆ ಹಂಚಾಕ ಅಂತ ಹೇಳಿ ಬರೋಬ್ಬರಿ 8,000 ಉಂಡಿ ಕಟ್ಟಿ ಅದ್ರ ಜೊತೆಗೆ ಮಿರ್ಚಿನೂ ಹಂಚಾರ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇವತ್ತ ಧಾರವಾಡದ ಕಮಲಾಪುರ ಮತ್ತು ಮಾಳಾಪುರ ಬಡಾವಣೆದಾಗಿಂದ ಹರಿಜನಕೇರಿ ಗುಡ್ಯಾಗ ಹರಿಜನಕೇರಿ ಮಂದಿ ಜೊತೆಗೆ ಶ್ರೀರಾಮ ಭಜನೆ ಮಾಡಿದ್ರ. ಅಯೋಧ್ಯೆದಾಗ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆ ಸಂಬಂಧ ಎಲ್ಲ ಕಡೆ ಬಹಳ ಸಡಗರ ಸಂಭ್ರಮ ಇತ್ತ. ನೈಋತ್ಯ ರೈಲ್ವೆ ಒಡೆತನದ ಹುಬ್ಬಳ್ಳಿ MTS ಕಾಲೋನಿ ಲೀಸ್ ಟೆಂಡರ್ ರದ್ದಾಗೈತಿ ನೋಡ್ರಿ. 83 ಕೋಟಿಗೆ 13 ಎಕರೆ ಆಸ್ತಿ ಲೀಸ್ ಕೊಡಾಕ ನೈಋತ್ಯ ರೈಲ್ವೆ ಮತ್ತು ಭಾರತೀಯ ರೈಲ್ವೆ ಭೂ ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿತ್ತ. ಇದರ ಸಂಬಂಧ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ವರದಿ ಮಾಡಿದ ಮೇಲೆ ಟೆಂಡರ್ ಪ್ರಕ್ರಿಯೆ ರದ್ದು ಮಾಡಿ ರೈಲ್ವೆ ಇಲಾಖೆ ಆದೇಶ ಕೊಟ್ಟೈತಿ. ಇದು ಪಬ್ಲಿಕ್ ನೆಕ್ಸ್ಟ್ ಮಾಧ್ಯಮದ ಬಿಗ್ ಇಂಪ್ಯಾಕ್ಟ್. 300 ಕೋಟಿ ಆಸ್ತಿನ 83 ಕೋಟಿಗೆ ಲೀಸ್, ಅನುಮಾನಕ್ಕೆ ಕಾರಣರಾದ್ರ ಅಧಿಕಾರಿಗಳು ಅನ್ನೋ ಶೀರ್ಷಿಕೆದಾಗ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ಸುದ್ದಿ ಮಾಡಿತ್ತ. ಇದಿಷ್ಟು ಇವತ್ತಿನ ಅವಳಿ ನಗರದ ಪಟಾಪಟ್ ಸುದ್ದಿರಿ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಪಬ್ಲಿಕ್ ನೆಕ್ಸ್ಟ್ ನೋಡ್ಕೊಂತಿರ್ರಿ. ನಮಸ್ಕಾರ.